ಬಾಗೇಪಲ್ಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಅಂದು ಸಾಮಾನ್ಯ ಮುಸಲ್ಮಾನರಾಗಲಿ ಧರ್ಮಗುರುಗಳಾಗಲಿ ಮಂದಿರ ಕೆಡವಲಿಲ್ಲ. ಬದಲಿಗೆ ಅಂದಿನ ರಾಜಕೀಯ ನಾಯಕರು ಮಂದಿರ ಕೆಡವಿ ಮಸೀದಿ ನಿರ್ಮಿಸಿದ್ರು. ಹಾಗಾಗಿ ನ್ಯಾಯಾಲಯದ ತೀರ್ಪು ಬರುವ ಒಳಗೆ ಮಸೀದಿ ಕೆಡವಿದ್ದು ಸರಿಯಾದ ಪದ್ಧತಿಯಲ್ಲ ಎಂದರು. ಮತ್ತೆ ಅದೇ ಜಾಗದಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕು ಎಂಬ ಎಲ್ಲರ ಭಾವನೆ ತಪ್ಪಲ್ಲ. ಅಂದು ಮಂದಿರವನ್ನ ಕೆಡವಿದ್ದು ಸಾಮಾನ್ಯ ಜನರಲ್ಲ, ಧಾರ್ಮಿಕ ನಾಯಕರಲ್ಲ, ರಾಜಕೀಯ ನಾಯಕರು, ಆಳುವ ವರ್ಗದ ನಾಯಕರು ಮಾಡಿದ್ದಾರೆ. ಆ ಕಾರ್ಯದಲ್ಲಿ ಸಾಮಾನ್ಯ ವರ್ಗದ ಮುಸ್ಲಿಮರು ಭಾಗಿಯಾಗಿರಲಿಲ್ಲ ಎಂದು ಹೇಳಿದರು. ಆ ಕಾಲದ ರಾಜಕೀಯ ಅನಿವಾರ್ಯತೆ ಅದಕ್ಕೆ ಕಾರಣ. ಹಾಗಾಗಿ ಬಾಬ್ರಿ ಮಸೀದಿ ಕೆಡವಿದ್ದು ಸೂಕ್ತವಲ್ಲ ಎಂದು ಶ್ರೀಗಳು ಪ್ರತಿಪಾದಿಸಿದ್ರು. ಇದೇ ವಿಚಾರವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೀವಿ. ನ್ಯಾಯಾಲಯದ ತೀರ್ಪಿನ ನಂತರ ಕೆಡವಬೇಕಿತ್ತು ಎಂದ್ರು. ನ್ಯಾಯಾಲಯದ ತೀರ್ಪಿನ ನಂತರ ಕೆಡವಿದ್ರೆ ಅದು ಕಾನೂನು ಬದ್ಧವಾಗುತ್ತಿತ್ತು. ಅವಸರದಲ್ಲಿ ನ್ಯಾಯಾಲಯದ ತೀರ್ಪಿಗೆ ಕಾಯ್ದೆ ಕೆಡವಿದ್ದು ಧರ್ಮ ಮಾರ್ಗವಲ್ಲ. ಈಗ ನ್ಯಾಯಾಲಯದ ತೀರ್ಪಿನ ನಂತರ ಅದೇ ಜಾಗದಲ್ಲಿ ಮಂದಿರ ನಿರ್ಮಿಸಿರುವುದು ಸ್ವಾಗತಾರ್ಹ ಎಂದು ಶ್ರೀಗಳು ಹೇಳಿದ್ದಾರೆ. ಸಮಾಜದಲ್ಲಿ ದ್ವೇಷ ಬೇಡ, ಅನಗತ್ಯ ಸಂಘರ್ಷ ಬೇಡ. ಶಾಂತಿ ಮತ್ತು ನೆಮ್ಮದಿ ಇದ್ದಾಗ ಮಾತ್ರ ದೇಶದ ಅಭಿವೃದ್ಧಿಯಾಗಲಿದೆ. ಹಾಗಾಗಿ ದಾರ್ಶನಿಕರು ಬಯಸಿದ್ದು ಶಾಂತಿಯ ಮಾರ್ಗದಲ್ಲಿ ಸಾಗೆ ದೇಶವನ್ನ ಕಟ್ಟೋಣ ಎಂದು ಕರೆ ನೀಡಿದ್ರು. 500 ವರ್ಷಗಳ ಹಿಂದೆ ಬಾಬರ್ನ ಸೇನಾಪತಿ ಅಲ್ಲಿರ್ತಕ್ಕಂಥ ವಿಷ್ಣು ದೇವಾಲಯವೋ ಅಥವಾ ಶ್ರೀರಾಮಚಂದ್ರನ ದೇವಾಲಯವನ್ನೋ ಕೆಡವಿ ಮಸೀದಿಯನ್ನ ಕಟ್ಟಿದರು. ಹಾಗಾಗಿ ನಾವು ಮತ್ತೆ ಅದೇ ಸ್ಥಳದಲ್ಲಿ ದೇವಾಲಯವನ್ನ ಕಟ್ಟಬೇಕು, ರಾಮನ ದರ್ಶನ ನಮ್ಗೆ ಆಗಬೇಕು ಅನ್ನುವಂಥ ಭಾವನೆ ಬೆಳೆದು ಬಂದಿದ್ದು ಖಂಡಿತ ತಪ್ಪಲ್ಲ. ಆದರೆ ಮಂದಿರವನ್ನು ಕೆಡವಿದ್ದು ಸಾಮಾನ್ಯ ಜನರಲ್ಲ, ಧಾರ್ಮಿಕ ನಾಯಕರೂ ಅಲ್ಲ, ಅಂದಿನ ರಾಜಕೀಯ ನಾಯಕರು ಆ ಕೆಲಸ ಮಾಡಿದ್ದು, ಆಳುವ ವರ್ಗದ ನಾಯಕರು ಆ ಕೆಲಸ ಮಾಡಿದರು. ಸಾಮಾನ್ಯ ಮುಸ್ಲಿಮರು ಅದರಲ್ಲಿ ಪಾಲ್ಗೊಂಡಿರಲಿಲ್ಲ ಮತ್ತು ಧಾರ್ಮಿಕ ನಾಯಕರು ಪಾಲ್ಗೊಂಡಿರಲಿಲ್ಲ. ಆ ಕಾಲದ ರಾಜಕೀಯ ಅನಿವಾರ್ಯತೆ ಅವರಿಗೆ ಯಾಕದು ಒದಗಿ ಬಂದಿತ್ತು? ಅದಕ್ಕೆ ಚರಿತ್ರೆಕಾರರು, ವಿದ್ವಾಂಸರು ಜನಕ್ಕೆ ಆ ವಿವರಗಳನ್ನು ಹೇಳಬೇಕು. ಹಾಗೆಯೇ ಬಾಬ್ರಿ ಮಸೀದಿಯನ್ನ ಕೆಡವಿತ್ತಿದೆಯಲ್ಲ, ಈಗಲೂ ಕೂಡ ನಾನು ಹೇಳ್ತೇನೆ ಅದು ಕೆಡವಿದ್ದು ಸೂಕ್ತ ಅಲ್ಲ ಅಂತ. ಇನ್ನು ಸ್ವಲ್ಪ ದಿನ ಕಾದಿದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ನಮಗೆ ಆದೇಶ ಕೊಟ್ಟಿದೆ. ಅದರ ಆಧಾರದ ಮೇಲೆ ಮಂದಿರವನ್ನ ಕಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅದು ಕಾನೂನುಬದ್ಧ, ನಿಯಮಬದ್ಧ. ಆದರೆ ಅವಸರದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ನಾವು ಕಾಯದೆ ನಾವು ಆ ರೀತಿ ನಡೆದುಕೊಂಡಿದ್ದಿದೆಯಲ್ಲ, ಅದು ಧರ್ಮ ಮಾರ್ಗ ಖಂಡಿತ ಅಲ್ಲ. ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಬರುವವರೆಗೂ ಕಾದು ಆ ನ್ಯಾಯಾಲಯದ ತೀರ್ಪಿನಂತೆ ನಾವು ನಡ್ಕೊಳ್ಳೋಣ. ದ್ವೇಷ ಬೇಡ, ಅನಗತ್ಯ ಸಂಘರ್ಷ ಬೇಡ, ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯವಾಗಿ ಜನಸಮುದಾಯಗಳು ಬದುಕಬೇಕು. ಅದನ್ನೇ ಶಾಂತಿ ನೆಮ್ಮದಿ ಇದ್ದಾಗಲೇ ಒಂದು ದೇಶ ಅಭಿವೃದ್ಧಿ ಆಗ್ತದೆ. ಸುಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.